ಬರೀ ಕಾಂಗ್ರೆಸ್ಸಿನ ಶಾಸಕರಿಗೆ, ಅದ್ರೊಳಗೂ ಎಲ್ಲ ಶಾಸಕರಿಗೆ ಅನುದಾನ ಕೊಟ್ಟಿಲ್ಲ. ನಮ್ಮ ಬಿಜೆಪಿ ಶಾಸಕರು, JDS ಶಾಸಕರಿಗಂತೂ ಬಿಡಿ, ಅನುದಾನನೇ ಕೊಡ್ತಾ ಇಲ್ಲ. ಇವರು ಬಹಳ ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತಾರೆ, ಸಂವಿಧಾನದ ಬಗ್ಗೆ ಮಾತಾಡ್ತಾರೆ, ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಾರೆ, ಸಮಾಜವಾದದ ಬಗ್ಗೆ ಮಾತಾಡ್ತಾರೆ. ಎಲ್ಲ ಶಾಸಕರನ್ನ ಸಮಾನವಾಗಿ ಕಾಣ್ತಕ್ಕಂಥ ಒಂದು ದೊಡ್ಡ ಮನಸ್ಸಿಲ್ಲದೆ ಇರ್ತಕ್ಕಂಥ ಈ ಸಿದ್ದರಾಮಯ್ಯ ಅವರು ಅತ್ಯಂತ ಕ್ಷುಲ್ಲಕ ಮನಸ್ಸಿನ, ಅತ್ಯಂತ ಸಣ್ಣ ಮನಸ್ಸಿನ, ರಾಜ್ಯದ ಜನತೆಯನ್ನ, ರಾಜ್ಯದ ಎಲ್ಲ ಸಮುದಾಯದವನ್ನ ಸಮಾನವಾಗಿ ಕಾಣದೇ ಇರ್ತಕ್ಕಂಥ ಸಣ್ಣ ಮನಸ್ಸಿನ ಸಿದ್ದರಾಮಯ್ಯ ಅವರು ಕೂಡಲೇ ನ್ಯಾಯಾಲಯಗಳಿಗೆ ಗೌರವ ಕೊಟ್ಟು ತಮ್ಮ ಆತ್ಮಸಾಕ್ಷಿಯ ಸಾಕ್ಷಾತ್ಕಾರ, ಆತ್ಮಸಾಕ್ಷಿ ಇವೆಲ್ಲ ಗ್ರಾಂಥಿಕ ಭಾಷೆಯನ್ನ ಕೈಬಿಟ್ಟು ವ್ಯಾವಹಾರಿಕವಾಗಿ ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ, ನೈತಿಕತೆಯನ್ನ ಉಳಿಸುವ ದೃಷ್ಟಿಯಿಂದ ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇವೆ. ED ಇರೋದು, CBI ಇರೋದು, ಲೋಕಾಯುಕ್ತ ಇರೋದು ತನ್ನ ಕೆಲಸವನ್ನ ಮಾಡೋದಕ್ಕೆ ಇರೋದು. ಹಾಗಾಗಿ ED ತನ್ನ ಕೆಲಸವನ್ನ ತಾನು ಮಾಡಬೇಕು, ಲೋಕಾಯುಕ್ತ ತನ್ನ ಕೆಲಸವನ್ನ ತಾನು ಮಾಡಬೇಕು. ಹಾಗಾಗಿ ಸಕ್ರಿಯವಾಗಬೇಕು, ಇನ್ನೂ ಸಕ್ರಿಯ ಆಗ್ಬೇಕು ಆ ಎಲ್ಲ ಸಂಸ್ಥೆಗಳು. ಆ ನಿಟ್ಟಿನಲ್ಲಿ ನೋಟಿಸ್ ಕೊಟ್ಟಿರೋದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಯಾವ ಅರ್ಥದಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ. ಅವ್ರ ಮನಸ್ಸಿನಲ್ಲಿ ಯಾವ ಅರ್ಥ ಇಟ್ಕೊಂಡು ಆ ಮಾತನ್ನ ಹೇಳಿದರೆ ನನಗೆ ಗೊತ್ತಿಲ್ಲ. ಅವ್ರು ಬಂದಾಗ ಸ್ವತಃ ಅವರಿಗೆ ಕೇಳೋದು ಒಳ್ಳೆ. ಅಲ್ಲ, ನಾವು ಕೇಳ್ತೀವಿ, ಆಮೇಲೆ ಈಗ ಅವ್ರಿಗೆ ಕೇಳ್ತೀವಿ ಯಾವ ಅರ್ಥದ ಇಟ್ಕೊಂಡು ಹೇಳಿದ್ರಿ ಅಂತ. ನಾವೀಗ ಇನ್ನೂ ಸಿಕ್ಕಿಲ್ಲ, ಅವ್ರು ಸಿಕ್ಕ ಮೇಲೆ ಕೇಳ್ತೀವಿ. ಅಲ್ಲ, ಅಲ್ಲ, ಅದಕ್ಕೆ ಅವ್ರು ಯಾವ ಅರ್ಥದಲ್ಲಿ ಹೇಳಿದಾರೆ ನನಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀವಿ. ನಾಡಿನ ಜನತೆ ಹೇಳ್ತಿದೆ, GT ದೇವೇಗೌಡರು ಹೇಳಿರೋದನ್ನ ನಾನು ಒಪ್ಪೋದಿಲ್ಲ. ನಾಡಿನ ಜನತೆ ಹೇಳ್ತಾ ಇದೆ, ಕೋರ್ಟ್ ತೀರ್ಪು ಬಂದಿದೆ. ಯಾಕೆ ನಾಗೇಂದ್ರ ಅವರ FIR ಆಗದೇನೆ ನಾಗೇಂದ್ರ ಅವರು ರಾಜೀನಾಮೆ ತೆಗೆದುಕೊಂಡ್ರು? ಇದೇ ಸಿದ್ದರಾಮಯ್ಯ ಅವರು ST ಸಮುದಾಯದ ಅಭಿವೃದ್ಧಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಇದೇ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಇಬ್ರು ಕಾರದ ರಾಜೀನಾಮೆ ತೆಗೆದುಕೊಂಡ್ರು. ಅಟ್ ದಟ್ ಟೈಮ್ there was no FIR on ನಾಗೇಂದ್ರ ಅವ್ರ ಮೇಲೆ FIR ಇರಲಿಲ್ಲ, ಈಶ್ವರಪ್ಪ ಅವ್ರ ಮೇಲೆ FIR ಇರಲಿಲ್ಲ. ಕೊಡೋವರೆಗೂ ಬಿಡ್ಲಿಲ್ಲ ಸಿದ್ದರಾಮಯ್ಯ ಅವರು. ಈಶ್ವರಪ್ಪ ಅವರು ರಾಜೀನಾಮೆ ಕೊಟ್ಟರು, ಕೋರ್ಟ್ ಜಡ್ಜ್ಮೆಂಟ್ ಬಂತು, ಹಂಸಕ್ಷೀರ ನ್ಯಾಯದ ಅಂತ ಅವ್ರು ಹೊರಗಡೆ ಬಂದ್ರು, ತಪ್ಪು ಮಾಡಿಲ್ಲ ಅಂತ. ಇದೇ ನಾಗೇಂದ್ರ ಅವ್ರ ಮೇಲೆ FIR ಆಗಿಲ್ಲ, ಆದರೆ ರಾಜೀನಾಮೆ ತೆಗೆದುಕೊಂಡ್ರು ಇದೇ ಸಿದ್ದರಾಮಯ್ಯ. ನಿಮ್ಮ ಮೇಲೆ FIR ಆಗಿದೆ, ಎಂಕ್ವೈರಿಗೆ ಆದೇಶ ಆಗಿದೆ, ಯಾಕೆ ರಾಜೀನಾಮೆ ಕೊಡಲ್ಲ? ನಿಮಗೆ ಆತ್ಮಸಾಕ್ಷಿ ಇದೆಯಾ? ಆತ್ಮಸಾಕ್ಷಿ ಇದ್ರೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳೋದಕ್ಕೆ ಬಯಸ್ತೀನಿ. 50-50 ಅನುಪಾತ ಏನಿದೆ, ಇದು ರೆಸಲ್ಯೂಷನ್ನೇ ಆಗಿರಲಿಲ್ಲ. ಎಲ್ಲಿ ಮೈಸೂರಿನ ಆ ಒಂದು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ರೆಸಲ್ಯೂಷನ್ ಪಾಲಿಸಿನೇ ಆಗಿರಲಿಲ್ಲ. ನಾನು ರೆಕಾರ್ಡಿಂಗ್ ಇರೋದನ್ನ ಬಿಡುಗಡೆ ಮಾಡಿದ್ದೆ ಬೆಂಗಳೂರು ಪ್ರೆಸ್ ಮೀಟ್ ಅಲ್ಲಿ. ಅದನ್ನ ರೆಸಲ್ಯೂಷನ್ ಆಯ್ತು ಅಂತ ಪರಿಭಾವಿಸಿ ಅಧಿಕಾರಿ ಮತ್ತು ಚೇರ್ಮನ್ ಇಬ್ಬರು ಸೇರ್ಬಿಟ್ಟು ಒಂದು ಸರ್ಕ್ಯುಲರ್ ಹೊರಡಿಸಿ ಸೈಟ್ಗಳನ್ನ ಹಂಚ್ತಾರೆ. ಆ ಪ್ರಕಾರವಾಗಿ 14 ಸೈಟ್ಗಳು ಸಿಕ್ಕಿದೆ. ಜೊತೆಗೆ ಸಾವಿರಾರು ಸೈಟ್ಗಳು 50-50 ಅನುಪಾತದ ಕೆಳಗಡೆ ವಿತರಣೆಯಾಗಿದೆ. ಆ 50-50 ಅನುಪಾತ ನೀತಿಯನ್ನ ಈ ಸರ್ಕಾರ ಬಂದ್ಮೇಲೆ ರದ್ದು ಮಾಡಿದೆ. ಇದು ತಪ್ಪು ಅಂತ ಅಂದ್ರೆ ಸಿದ್ದರಾಮಯ್ಯ ಅವರ 4ನೇ ತಪ್ಪು. ನಿಮ್ಮದೇ ಸರ್ಕಾರ 50-50 ನೀತಿಯನ್ನು ರದ್ದು ಮಾಡಿದ್ರಿ. ರೆಸಲ್ಯೂಷನ್ ಮಾಡಿದ ಚೇರ್ಮನ್ ಮತ್ತು ಕಮಿಷನರ್ ಈ ಸರ್ಕಾರ ಇದ್ದಾಗ್ಲೇ. ಅದು ಸಂಪೂರ್ಣ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಅಲ್ಲ, ಅವರಿಗೆ ಗೊತ್ತಿಲ್ಲ ನನಗೆ. ಅವ್ರಿಗೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ
ನಮ್ಮ ಪಾರ್ಟಿಯ ಸ್ಟ್ಯಾಂಡ್, ಹಿ ಮಸ್ಟ್ ಬಿ ಕ್ವಿಟ್. ಆ ಜಾಗದಿಂದ ಇಳಿಬೇಕು. ಅದೇ ಅವ್ರು ಈ ನಮ್ಮ ಪಾರ್ಟಿನಲ್ಲಿ ಇದ್ದಾಗ ಅವ್ರು ಹಂಗೆ ಹೇಳ್ತಿರ್ಲಿಲ್ಲ, ಈಗ ಇದ್ರೊಳಗಿದ್ದಾರೆ. ಅಲ್ಲಲ್ಲ, ಇದ್ದಾರೆ, ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅನೇಕರು, GT ದೇವೇಗೌಡರು ಹೇಳ್ದಂಗೆ. ಆದ್ರೆ ನಮ್ದು ಒಂದೇ, ಅವ್ರು ರಾಜೀನಾಮೆ ಕೊಡೋವರೆಗೂ ನಾವು ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ. ರಾಜೀನಾಮೆ ಕೊಡೋವರೆಗೂ ನಮ್ಮ ಹೋರಾಟವನ್ನ ರಾಜ್ಯಾದ್ಯಂತ ನಾವು ಮುಂದುವರಿಸ್ತೇವೆ. ಅವರು ರಾಜೀನಾಮೆ ಕೊಡ್ಲಿ. ಖಂಡಿತ ಮಾಡ್ತೀವಿ. ಇದು ಸಂಪೂರ್ಣವಾಗಿ ಕಲ್ಯಾಣ ಕರ್ನಾಟಕದ ಸಮಸ್ಯೆಗಳನ್ನ ಈ ಸರ್ಕಾರ ಬಗೆಹರಿಸೋದ್ರಲ್ಲಿ ವಿಫಲ ಆಗಿದೆ. ಇಲ್ಲಿ ಅದರೊಳಗೂ ವಿಶೇಷವಾಗಿ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿದೆ. ರೈತರು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಪರಿಹಾರ ಕೊಡ್ತಾ ಇಲ್ಲ. ಆಯ್ತಾ? गुलबर्गा शहर में पहली बार 5 साल की इजी इंस्टॉलमेंट के साथ NA अप्रूवल प्लॉट सेल किया जा रहा है। गुलबर्गा शहर से 10.5 किलोमीटर दूर केरूर विलेज में ये प्लॉट सेल किया जा रहा है। DC NA अप्रूवल है, जिसमें आप लोगों को महीना 3000 इंस्टॉलमेंट रखा गया और डाउन पेमेंट 21,000 रुपए रखा गया। ज्यादा जानकारी के लिए कॉन्टैक्ट कीजिए भूमि बिल्डर्स एंड डेवलपर्स। मोबाइल नंबर 9972781789।